ನಿನ್ನೆ ಓಂ ಶಕ್ತಿ ಮಾಲ್ದಾರಿಗಳ ಮೇಲೆ ಒಂದ್ ಕಡೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಈ ಒಂದು ವಿಷಯಕ್ಕೆ ಇಲ್ಲಿ ಒಂದ್ ಕಡೆ ಆಕ್ರೋಶ ಸಹ ಕೇಳಿ ಬಂದಿದೆ. ಒಂದ್ ಕಡೆ ಹಿಂದೂಪರ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮತ್ತೊಂದ್ ಕಡೆ ಸಂಸದರಾದ PC ಮೋಹನ್ ಅವರು ಸಹ ನಿನ್ನೆ ಸ್ಥಳಕ್ಕೆ ಹೋಗಿ ಒಂದ್ ಕಡೆ ವಿಸಿಟ್ ಕೊಟ್ಟು ಬಂದಿದ್ದಾರೆ. ಅವರು ಸಹ ಸರ್ಕಾರದ ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ನಮ್ಮ ಜೊತೆ ಈಗ ಸಂಸದ PC ಮೋಹನ್ ಇದ್ರೆ ಅವ್ರು ಮಾತಾಡಿಸ್ತೀನಿ. ಸರ್, ಪದೇ ಪದೇ ಕಲ್ಲು ತೂರಾಟ ಒಂದ್ ಕಡೆ ಜಾಸ್ತಿ ಆಗ್ತಿದೆ ಈ ಚಾಮರಾಜಪೇಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ. ಸರ್, ನೀವು ಸಹ ನಿನ್ನೆ ಸ್ಥಳಕ್ಕೆ ಹೋಗಿ ಬಂದಿರಿ. ಸರ್, ಏನ್ ಹೇಳ್ತೀರಾ ಈ ಒಂದು ಪ್ರಕರಣ ಸಂಬಂಧ ಅಂತ? ನೋಡಿ, ಈ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ರಾಯಪುರ ವಾರ್ಡಲ್ಲಿ ಓಂ ಶಕ್ತಿ ದೇವಸ್ಥಾನದ ಒಂದು ಪೂಜೆ ಆದಮೇಲೆ ಭಕ್ತಾದಿಗಳು ಒಂದು ತೇರನ್ನು ಮೆರವಣಿಗೆ ಕರ್ಕೊಂಡು ಹೋದಾಗ ಕಿಡಿಗೇಡಿಗಳು ಕಲ್ಲು ಹಾಕಿದ್ದಾರೆ. ಒಂದು ಹೆಣ್ಣುಮಗು ಕೂಡ ತಲೆಗೆ ಪೆಟ್ಟು ಬಿದ್ದು ಒಂದು ದೊಡ್ಡ ಮಟ್ಟದ ಒಂದು ಗಾಯ ಕೂಡ ಆಗಿದೆ. ನಾನು ಈ ಚಾಮರಾಜಪೇಟೆಯಲ್ಲಿ ಕಳೆದ 11 ತಿಂಗಳ ಹಿಂದೆ ತಮಗೆಲ್ಲ ಗೊತ್ತಿರ್ಬೋದು, ಹಸುವಿನ ಒಂದು ರಾತ್ರಿ ಮಲಗಿರೋವಾಗ ಕೆಚ್ಚಲನ್ನು ಕೂಡ ಕಟ್ ಮಾಡಿ ಹಿಂದೂಗಳನ್ನ ಒಂದು ಪ್ರಚೋದನೆ ಮಾಡುವಂತಹ ಒಂದು ಕಾರ್ಯಗಳನ್ನು ಕೂಡ ಮಾಡಿದರು. ನಿಮಗೆ ಗೊತ್ತಿರೋ ಅಂಥದ್ದೇ. ಇವತ್ತು ಕೂಡ ನೋಡಿ, ಇವತ್ತು ಈ ಸರ್ಕಾರ ಬಂದ ಮೇಲೆ ಕಳೆದ 3 ವರ್ಷಗಳಿಂದ ಈ ತರಹದ ಕೇಸ್ಗಳು ಸಿಕ್ಕಾಪಟ್ಟೆ ಆಗ್ತಾಯಿದೆ. ಅದು ಚಾಮರಾಜಪೇಟೆ ಇರ್ಬೋದು, DJ ಹಳ್ಳಿ ಇರ್ಬೋದು, ಅಥವಾ ಹುಬ್ಳಿ ತಗೊಳ್ಳಿ, ಬೇರೆ ಎಲ್ಲ ಕಡೆ ಕೂಡ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಸರ್ಕಾರದ ಮೃದು ಧೋರಣೆ ಈ ಒಂದು ಮೃದು ಧೋರಣೆಯಿಂದ ಜನ ಇವತ್ತು ಏನೊಂದು ಓಲೈಕೆ ರಾಜಕಾರಣದಿಂದ ಇವತ್ತು ಇಂತಹ ಕಿಡಿಗೇಡಿಗಳು ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟಂಗಾಗಿದೆ. ನಾನು ನಿನ್ನೆ ಕೂಡ ಸ್ಪಾಟ್ಗೆ ಹೋಗಿದ್ದೀನಿ. ರಾತ್ರಿ 11:30 12 ಗಂಟೆ ತನಕ ಕೂಡ ಅಲ್ಲೇ ಇದ್ದು ಅಲ್ಲೂ DCP ಅವ್ರನ್ನೂ ಮಾತಾಡಿದ್ದೀನಿ, ACP ಅವ್ರನ್ನೂ ಮಾತಾಡಿದ್ದೀನಿ. ಕೂಡಲೇ ಇವತ್ತು ಮಧ್ಯಾಹ್ನದ ಒಳಗಡೆ ಅವರು ಬಂಧಿಸ್ತೀನಿ ಅಂತ ಹೇಳಿದ್ದಾರೆ. ಬಂಧಿಸಿಲ್ಲ ಅಂತ ನಾವು ಒಂದು ಉಗ್ರ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ. ಮತ್ತೆ ಈ ಥರದ್ದು ರಾಜ್ಯ ಸರ್ಕಾರದ ಹೋಮ್ ಮಿನಿಸ್ಟರ್ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವು ಒಂದು ಸ್ವಲ್ಪ ಈ ಥರದಕ್ಕೆ ನೀವು ನಿಮ್ಮ ಒಂದು ಇಂಟರ್ನಲ್ ರಾಜಕೀಯಗಳು ಮಾಡ್ಕೊಂಡಿದ್ದೀರಿ ಹೊರತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ. ಯಾಕೆ ಸರ್ ಪದೇ ಪದೇ ಈ ಥರ ಘಟನೆಗಳಾಗ್ತವೆ, ಕಲ್ಲು ತೂರಾಟ? ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಈ ಬೆಂಗಳೂರಲ್ಲಿ ಸಾಕಷ್ಟು ಆಗ್ತದೆ, ಅದರಲ್ಲಿ ಈ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ನಡೀತಿದೆ ಅಂತ ನಾನು ಹೇಳಿದ್ನಲ್ಲ. ಇಡೀ ರಾಜ್ಯದಲ್ಲಿ ಈ ಥರದ ಒಂದು ಕಿಡಿಗೇಡಿಗಳಿಗೆ ಈ ಒಂದು ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ, ಹಿಂದೆ ನಮ್ಮ ಸರ್ಕಾರಗಳಿದ್ದಾಗ ಇಂಥವ್ರನ್ನೆಲ್ಲ ಯಾರೂ ಕೂಡ ಬಾಲ ಬಿಚ್ಚಕ್ಕೆ ಬಿಡ್ತಿರ್ಲಿಲ್ಲ. ಆದರೆ ಇವತ್ತು ಈ ಸರ್ಕಾರದಲ್ಲಿ ಒಂದು ಮೃದು ಧೋರಣೆ, ಏನೊಂದು ಓಲೈಕೆ ಒಂದು ರಾಜಕಾರಣ ಮಾಡ್ಕೊಂಡಿದ್ದಾರೆ. ಅದಕ್ಕೇನೆ ಜನ ಇವತ್ತು ಈ ಥರದ್ದು ಮಾಡಿದ್ರು ಕೂಡ ನಮಗೇನು ಶಿಕ್ಷೆ ಇಲ್ಲ, ನಮ್ಗೆ ಯಾರು ಸಪೋರ್ಟ್ ಇದ್ದಾರೆ, ಸರ್ಕಾರನೇ ನಮ್ಮ ಜೊತೆ ಇದ್ದಾಗ ನಾವು ಯಾಕೆ ಮಾಡಬಾರ್ದು ಅನ್ನೋ ಥರದ ರೀತಿಯಲ್ಲಿ ಇವತ್ತು ಜನಗಳ ಆ ಒಂದು ವರ್ಗದ ಜನ ಹಿಂಗೆ ಆಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಅಲ್ಲಿ ಸಹ ಒಂದು ಕಡೆ ಗನ್ ಶೂಟು ಮಾಡ್ತಾರೆ, ಮತ್ತೊಂದು ಕಡೆ ಕಾರವಾರ, ಉತ್ತರ ಕರ್ನಾಟಕದಲ್ಲಿ ಒಂದು ಮಹಿಳೆ ಹತ್ಯೆ ಮಾಡ್ತಾರೆ. ಇವತ್ತು ಇದು ನಾನು ಹೇಳಿದಲ್ಲ, ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಇವತ್ತು ರಾಜ್ಯ ಸರ್ಕಾರ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿನ ಇಳಿಸಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು, ಹೋಮ್ ಮಿನಿಸ್ಟರ್ ಮುಖ್ಯಮಂತ್ರಿ ಆಗಬೇಕು, ಇವರು ಕುರ್ಚಿ ಕದನದಲ್ಲೇ ಇದ್ದಾರೆ ಹೊರತು ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಇವರು ಯಾವುದೂ ಕೂಡ ನೋಡ್ತಾ ಇಲ್ಲ. ಈ ಸರ್ಕಾರ ಖಂಡಿತವಾಗ್ಲೂ ಕೂಡ 5 ವರ್ಷ ಕೂಡ ಸಂಪೂರ್ಣ ಮಾಡೋದಿಲ್ಲ ಅಂಥೇಳಿ ನನಗೆ ಭರವಸೆ ಕೂಡ ಇದೆ. ಆದಷ್ಟು ಅತಿ ಶೀಘ್ರದಲ್ಲಿ ಸರ್ಕಾರ ತೊಲಗಿದ್ರೆ ಕರ್ನಾಟಕದಲ್ಲಿ ಒಳ್ಳೆಯ ಅಭಿವೃದ್ಧಿ ಮತ್ತು ಕಾನೂನಿನ ವ್ಯವಸ್ಥೆ ಕೂಡ ಕಾಪಾಡಬಹುದು ಅಂತ ಹೇಳ್ತೀನಿ. ನಿನ್ನೆ ಮಕ್ಕಳು ಸರ್, ಚಿಕ್ಕ ಮಕ್ಕಳ ಮೇಲೆ ಕಲ್ಲೇಟಾಗಿದೆ ಪಾಪ. ನಿನ್ನೆ ಒಂದು ಪ್ರಕರಣದಲ್ಲಿ ಸರ್. ಹೌದು, ನಾ ಹೇಳ್ದಲ್ಲ, ಇದಕ್ಕೆಲ್ಲಕ್ಕೂ ಕೂಡ ಕಾರಣ ಸರ್ಕಾರದ ಒಂದು ಮೃದು ಧೋರಣೆ. ಇದರಿಂದ ಇವತ್ತು ನೋಡಿ ಅಷ್ಟೊಂದು ಘಟನೆ ಆಗಿದೆ. ಕಮಿಷನರ್ ಸಹ ಬರಲಿಲ್ಲ, ಯಾರು ಕೂಡ ದೊಡ್ಡ ಆಫೀಸರ್ಸು ಕೂಡ ಬರಲಿಲ್ಲ. ಬಂದರೆ ಅಟ್ಲೀಸ್ಟ್ ಇವತ್ತು ಕಮಿಷನರ್ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ ಇಂಥ ಜಾಗಗಳಿಗೆ ಬಂದರೆ ಅಲ್ಲಿರೋವ್ರಿಗೂ ಕೂಡ ಒಂದು ಸ್ವಲ್ಪ ಧೈರ್ಯ ತುಂಬ್ದಂಗೆ ಆಗುತ್ತೆ ಅಲ್ಲಿರೋ ಹಿಂದೂಗಳಿಗೆ. ಇಲ್ಲ ಅಂತ ಹೇಳಿದ್ರೆ ನೋಡಿ, ಈಗ ಅಯ್ಯಪ್ಪ ಸ್ವಾಮಿ ಸೀಸನ್ನು, ಬಹಳಷ್ಟು ಜನ ಅಲ್ಲಿ ಪೂಜೆಗಳು ಮಾಡ್ತಾ ಇದ್ದಾರೆ, ಭಜನೆಗಳು ಮಾಡ್ತಾ ಇದ್ದಾರೆ. ಅದಾದಮೇಲೆ ಇವಾಗ ಓಂ ಶಕ್ತಿ ಸೀಸನ್ ಕೂಡ. ಇವೆರಡೂ ಸೀಸನಲ್ಲಿ ಹೆಚ್ಚಿನ ಹಿಂದೂ ಭಕ್ತಾದಿಗಳು ಆ ಒಂದು ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಭಜನೆಗಳು, ಪೂಜೆಗಳು ನಡೀತಾ ಇರ್ತವೆ. ಈ ಥರ ಮಾಡೋದು ಇವ್ರು ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ತರಹ ಕಲ್ಲು ತೂರಾಟ ಮಾಡೋವಂಥದ್ದು, ಇವ್ರಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ಟರೆ ಈ ಪೂಜೆಗಳನ್ನು ಕಡಿಮೆ ಮಾಡ್ತಾರೆ, ಮಾಡದೇ ಇರಲಿ ಅನ್ನೋ ಒಂದು ರೀತಿಯಲ್ಲಿ ಇವ್ರು ಈ ಥರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಿಂದೂಪರ ಸಂಘಟನೆಗಳು ಚಾಮರಾಜಪೇಟೆ ಬಂದ್ಗೆ ಕರೆ ಕೊಡ್ತಿದ್ದಾರೆ. ಒಂದು ವೇಳೆ ಆರೋಪಿಗಳು ಅರೆಸ್ಟ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನಾನು ಅದಕ್ಕೆ ಸಪೋರ್ಟು ಮಾಡ್ತೀನಿ, ನಮ್ಮ ಪಕ್ಷ ಕೂಡ ಸಪೋರ್ಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇಂಥ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು.
ಥ್ಯಾಂಕ್ ಯು. ಸರ್, ಇದಿಷ್ಟು ಸಂಸದರಾದ ಪಿ ಸಿ ಮೋಹನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿನ್ನೆ ಓಂ ಶಕ್ತಿ ಮಾಲ್ದಾರಿಗಳ ಮೇಲೆ ಒಂದ್ ಕಡೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಈ ಒಂದು ವಿಷಯಕ್ಕೆ ಇಲ್ಲಿ ಒಂದ್ ಕಡೆ ಆಕ್ರೋಶ ಸಹ ಕೇಳಿ ಬಂದಿದೆ. ಒಂದ್ ಕಡೆ ಹಿಂದೂಪರ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮತ್ತೊಂದ್ ಕಡೆ ಸಂಸದರಾದ ಪಿ ಸಿ ಮೋಹನ್ ಅವರು ಸಹ ನಿನ್ನೆ ಸ್ಥಳಕ್ಕೆ ಹೋಗಿ ಒಂದ್ ಕಡೆ ವಿಸಿಟ್ ಕೊಟ್ಟು ಬಂದಿದ್ದಾರೆ. ಅವರು ಸಹ ಸರ್ಕಾರದ ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ನಮ್ಮ ಜೊತೆ ಈಗ ಸಂಸದ ಪಿ ಸಿ ಮೋಹನ್ ಇದ್ರೆ ಅವ್ರು ಮಾತಾಡಿಸ್ತೀನಿ. ಸರ್, ಪದೇ ಪದೇ ಕಲ್ಲು ತೂರಾಟ ಒಂದ್ ಕಡೆ ಜಾಸ್ತಿ ಆಗ್ತಿದೆ ಈ ಚಾಮರಾಜಪೇಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ. ಸರ್, ನೀವು ಸಹ ನಿನ್ನೆ ಸ್ಥಳಕ್ಕೆ ಹೋಗಿ ಬಂದಿರಿ. ಸರ್, ಏನ್ ಹೇಳ್ತೀರಾ ಈ ಒಂದು ಪ್ರಕರಣ ಸಂಬಂಧ ಅಂತ? ನೋಡಿ, ಈ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ರಾಯ್ಪುರ ವಾರ್ಡಲ್ಲಿ ಓಂ ಶಕ್ತಿ ದೇವಸ್ಥಾನದ ಒಂದು ಪೂಜೆ ಆದಮೇಲೆ ಭಕ್ತಾದಿಗಳು ಒಂದು ತೇರನ್ನು ಮೆರವಣಿಗೆ ಕರ್ಕೊಂಡು ಹೋದಾಗ ಕಿಡಿಗೇಡಿಗಳು ಕಲ್ಲು ಹಾಕಿದ್ದಾರೆ. ಒಂದು ಹೆಣ್ಣುಮಗು ಕೂಡ ತಲೆಗೆ ಪೆಟ್ಟು ಬಿದ್ದು ಒಂದು ದೊಡ್ಡ ಮಟ್ಟದ ಒಂದು ಗಾಯ ಕೂಡ ಆಗಿದೆ. ನಾನು ಈ ಚಾಮರಾಜಪೇಟೆಯಲ್ಲಿ ಕಳೆದ 11 ತಿಂಗಳ ಹಿಂದೆ ತಮಗೆಲ್ಲ ಗೊತ್ತಿರ್ಬೋದು, ಹಸುವಿನ ಒಂದು ರಾತ್ರಿ ಮಲಗಿರೋವಾಗ ಕೆಚ್ಚಲನ್ನು ಕೂಡ ಕಟ್ ಮಾಡಿ ಹಿಂದೂಗಳನ್ನ ಒಂದು ಪ್ರಚೋದನೆ ಮಾಡುವಂತಹ ಒಂದು ಕಾರ್ಯಗಳನ್ನು ಕೂಡ ಮಾಡಿದರು. ನಿಮಗೆ ಗೊತ್ತಿರೋ ಅಂಥದ್ದೇ. ಇವತ್ತು ಕೂಡ ನೋಡಿ, ಇವತ್ತು ಈ ಸರ್ಕಾರ ಬಂದ ಮೇಲೆ ಕಳೆದ 3 ವರ್ಷಗಳಿಂದ ಈ ತರಹದ ಕೇಸ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅದು ಚಾಮರಾಜಪೇಟೆ ಇರ್ಬೋದು, DJ ಹಳ್ಳಿ ಇರ್ಬೋದು, ಅಥವಾ ಹುಬ್ಳಿ ತಗೊಳ್ಳಿ, ಬೇರೆ ಎಲ್ಲ ಕಡೆ ಕೂಡ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಸರ್ಕಾರದ ಮೃದು ಧೋರಣೆ ಈ ಒಂದು ಮೃದು ಧೋರಣೆಯಿಂದ ಜನ ಇವತ್ತು ಏನೊಂದು ಓಲೈಕೆ ರಾಜಕಾರಣದಿಂದ ಇವತ್ತು ಇಂತಹ ಕಿಡಿಗೇಡಿಗಳು ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟಂಗಾಗಿದೆ. ನಾನು ನಿನ್ನೆ ಕೂಡ ಸ್ಪಾಟ್ಗೆ ಹೋಗಿದ್ದೀನಿ. ರಾತ್ರಿ 11:30 12 ಗಂಟೆ ತನಕ ಕೂಡ ಅಲ್ಲೇ ಇದ್ದು ಅಲ್ಲೂ DCP ಅವ್ರನ್ನೂ ಮಾತಾಡಿದ್ದೀನಿ, ACP ಅವ್ರನ್ನೂ ಮಾತಾಡಿದ್ದೀನಿ. ಕೂಡಲೇ ಇವತ್ತು ಮಧ್ಯಾಹ್ನದ ಒಳಗಡೆ ಅವರು ಬಂಧಿಸ್ತೀನಿ ಅಂತ ಹೇಳಿದ್ದಾರೆ. ಬಂಧಿಸಿಲ್ಲ ಅಂತ ನಾವು ಒಂದು ಉಗ್ರ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ. ಮತ್ತೆ ಈ ಥರದ್ದು ರಾಜ್ಯ ಸರ್ಕಾರದ ಹೋಮ್ ಮಿನಿಸ್ಟರ್ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವು ಒಂದು ಸ್ವಲ್ಪ ಈ ಥರದಕ್ಕೆ ನೀವು ನಿಮ್ಮ ಒಂದು ಇಂಟರ್ನಲ್ ರಾಜಕೀಯಗಳು ಮಾಡ್ಕೊಂಡಿದ್ದೀರಿ ಹೊರತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ. ಯಾಕೆ ಸರ್ ಪದೇ ಪದೇ ಈ ಥರ ಘಟನೆಗಳಾಗ್ತವೆ, ಕಲ್ಲು ತೂರಾಟ? ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಈ ಬೆಂಗಳೂರಲ್ಲಿ ಸಾಕಷ್ಟು ಆಗ್ತದೆ, ಅದರಲ್ಲಿ ಈ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ನಡೀತಿದೆ ಅಂತ ನಾನು ಹೇಳಿದ್ನಲ್ಲ. ಇಡೀ ರಾಜ್ಯದಲ್ಲಿ ಈ ಥರದ ಒಂದು ಕಿಡಿಗೇಡಿಗಳಿಗೆ ಈ ಒಂದು ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ, ಹಿಂದೆ ನಮ್ಮ ಸರ್ಕಾರಗಳಿದ್ದಾಗ ಇಂಥವ್ರನ್ನೆಲ್ಲ ಯಾರೂ ಕೂಡ ಬಾಲ ಬಿಚ್ಚಕ್ಕೆ ಬಿಡ್ತಿರ್ಲಿಲ್ಲ. ಆದರೆ ಇವತ್ತು ಈ ಸರ್ಕಾರದಲ್ಲಿ ಒಂದು ಮೃದು ಧೋರಣೆ, ಏನೊಂದು ಓಲೈಕೆ ಒಂದು ರಾಜಕಾರಣ ಮಾಡ್ಕೊಂಡಿದ್ದಾರೆ. ಅದಕ್ಕೇನೆ ಜನ ಇವತ್ತು ಈ ಥರದ್ದು ಮಾಡಿದ್ರು ಕೂಡ ನಮಗೇನು ಶಿಕ್ಷೆ ಇಲ್ಲ, ನಮ್ಗೆ ಯಾರು ಸಪೋರ್ಟ್ ಇದ್ದಾರೆ, ಸರ್ಕಾರನೇ ನಮ್ಮ ಜೊತೆ ಇದ್ದಾಗ ನಾವು ಯಾಕೆ ಮಾಡಬಾರ್ದು ಅನ್ನೋ ಥರದ ರೀತಿಯಲ್ಲಿ ಇವತ್ತು ಜನಗಳ ಆ ಒಂದು ವರ್ಗದ ಜನ ಹಿಂಗೆ ಆಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಅಲ್ಲಿ ಸಹ ಒಂದು ಕಡೆ ಗನ್ ಶೂಟು ಮಾಡ್ತಾರೆ, ಮತ್ತೊಂದು ಕಡೆ ಕಾರವಾರ, ಉತ್ತರ ಕರ್ನಾಟಕದಲ್ಲಿ ಒಂದು ಮಹಿಳೆ ಹತ್ಯೆ ಮಾಡ್ತಾರೆ. ಇವತ್ತು ಇದು ನಾನು ಹೇಳ್ದಲ್ಲ, ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಇವತ್ತು ರಾಜ್ಯ ಸರ್ಕಾರ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿನ ಇಳಿಸ್ಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು, ಹೋಮ್ ಮಿನಿಸ್ಟರ್ ಮುಖ್ಯಮಂತ್ರಿ ಆಗಬೇಕು, ಇವರು ಕುರ್ಚಿ ಕದನದಲ್ಲೇ ಇದ್ದಾರೆ ಹೊರತು ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಇವರು ಯಾವುದೂ ಕೂಡ ನೋಡ್ತಾ ಇಲ್ಲ. ಈ ಸರ್ಕಾರ ಖಂಡಿತವಾಗ್ಲೂ ಕೂಡ 5 ವರ್ಷ ಕೂಡ ಸಂಪೂರ್ಣ ಮಾಡೋದಿಲ್ಲ ಅಂಥೇಳಿ ನನಗೆ ಭರವಸೆ ಕೂಡ ಇದೆ. ಆದಷ್ಟು ಅತಿ ಶೀಘ್ರದಲ್ಲಿ ಸರ್ಕಾರ ತೊಲಗಿದ್ರೆ ಕರ್ನಾಟಕದಲ್ಲಿ ಒಳ್ಳೆಯ ಅಭಿವೃದ್ಧಿ ಮತ್ತು ಕಾನೂನಿನ ವ್ಯವಸ್ಥೆ ಕೂಡ ಕಾಪಾಡಬಹುದು ಅಂತ ಹೇಳ್ತೀನಿ. ನಿನ್ನೆ ಮಕ್ಕಳು ಸರ್, ಚಿಕ್ಕ ಮಕ್ಕಳ ಮೇಲೆ ಕಲ್ಲೇಟಾಗಿದೆ ಪಾಪ. ನಿನ್ನೆ ಒಂದು ಪ್ರಕರಣದಲ್ಲಿ ಸರ್. ಹೌದು, ನಾ ಹೇಳ್ದಲ್ಲ, ಇದಕ್ಕೆಲ್ಲಕ್ಕೂ ಕೂಡ ಕಾರಣ ಸರ್ಕಾರದ ಒಂದು ಮೃದು ಧೋರಣೆ. ಇದರಿಂದ ಇವತ್ತು ನೋಡಿ ಅಷ್ಟೊಂದು ಘಟನೆ ಆಗಿದೆ. ಕಮಿಷನರ್ ಸಹ ಬರಲಿಲ್ಲ, ಯಾರು ಕೂಡ ದೊಡ್ಡ ಆಫೀಸರ್ಸು ಕೂಡ ಬರಲಿಲ್ಲ. ಬಂದರೆ ಒಂದು ಅಟ್ಲೀಸ್ಟ್ ಇವತ್ತು ಕಮಿಷನರ್ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಇಂಥ ಜಾಗಗಳಿಗೆ ಬಂದರೆ ಅಲ್ಲಿರೋವ್ರಿಗೂ ಕೂಡ ಒಂದು ಸ್ವಲ್ಪ ಧೈರ್ಯ ತುಂಬ್ದಂಗೆ ಆಗುತ್ತೆ ಅಲ್ಲಿರೋ ಹಿಂದೂಗಳಿಗೆ. ಇಲ್ಲ ಅಂತ ಹೇಳಿದ್ರೆ ನೋಡಿ, ಈಗ ಅಯ್ಯಪ್ಪ ಸ್ವಾಮಿ ಸೀಸನ್ನು, ಬಹಳಷ್ಟು ಜನ ಅಲ್ಲಿ ಪೂಜೆಗಳು ಮಾಡ್ತಾ ಇದ್ದಾರೆ, ಭಜನೆಗಳು ಮಾಡ್ತಾ ಇದ್ದಾರೆ. ಅದಾದಮೇಲೆ ಇವಾಗ ಓಂ ಶಕ್ತಿ ಸೀಸನ್ ಕೂಡ. ಇವೆರಡೂ ಸೀಸನಲ್ಲಿ ಹೆಚ್ಚಿನ ಹಿಂದೂ ಭಕ್ತಾದಿಗಳು ಆ ಒಂದು ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಭಜನೆಗಳು, ಪೂಜೆಗಳು ನಡೀತಾ ಇರ್ತವೆ. ಈ ಥರ ಮಾಡೋದು ಇವ್ರು ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ತರಹ ಕಲ್ಲು ತೂರಾಟ ಮಾಡೋವಂಥದ್ದು, ಇವ್ರಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ಟರೆ ಈ ಪೂಜೆಗಳನ್ನು ಕಡಿಮೆ ಮಾಡ್ತಾರೆ, ಮಾಡದೇ ಇರಲಿ ಅನ್ನೋ ಒಂದು ರೀತಿಯಲ್ಲಿ ಇವ್ರು ಈ ಥರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಿಂದೂಪರ ಸಂಘಟನೆಗಳು ಚಾಮರಾಜಪೇಟೆ ಬಂದ್ಗೆ ಕರೆ ಕೊಡ್ತಿದ್ದಾರೆ. ಒಂದು ವೇಳೆ ಆರೋಪಿಗಳು ಅರೆಸ್ಟ್ ಆಗಿಲ್ಲ ಅಂದರೆ
ಖಂಡಿತವಾಗ್ಲೂ ಕೂಡ ನಾನು ಅದಕ್ಕೆ ಸಪೋರ್ಟು ಮಾಡ್ತೀನಿ, ನಮ್ಮ ಪಕ್ಷ ಕೂಡ ಸಪೋರ್ಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇಂಥ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಸಂಸದರಾದ ಪಿ ಸಿ ಮೋಹನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.